ಅರ್ಜುನ್, ನಿನಗೋಸ್ಕರನೇ ಹೋಗಿದ್ದೆ ಕಣೋ. ನನ್ಗೋಸ್ಕರನ? ಏನ್ ಹೇಳ್ತಿದ್ರ ಅದಕ್ಕೆ? ನಾನು ಹೇಳಿಲ್ವಾ ಅರ್ಜುನ್, ಇವಳು ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತ? ಏನಿಲ್ಲ ಅರ್ಜುನ್, ವಂದನಾ ಬಗ್ಗೆ ನಿನಗೆ ಗೊತ್ತಲ್ಲ. ನಿನ್ನ ಭಾರ್ಗವಿ ಮದ್ವೆ ಆಗಿದೆ ಅಂತ ಗೊತ್ತಾದಾಗಿಂದ ಸೈಕೋ ತರ ಆಡ್ತಿದ್ಲಂತೆ. ಪಾಪ ಶಕ್ತಿ ಅಂಕಲ್ ತುಂಬಾ ಹೆದರ್ಕೊಂಡಿದ್ರು. ಅದಕ್ಕೆ ವಂದನಾ ಜೊತೆ ಮಾತಾಡಿ, ನೋಡು ವಂದನಾ, ಅರ್ಜುನ್ ಭಾರ್ಗವಿದು ಮದ್ವೆ ಆಗೋಗಿದೆ ಈಗ. ನೀನು ಅವರಿಬ್ಬರ ಮಧ್ಯೆ ಬರಬಾರ್ದು ಅಂತ ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ. ಇವಳು ಹೇಳಿದ ತಕ್ಷಣ ಅವಳು ಅರ್ಥ ಮಾಡ್ಕೊಂಬಿಟ್ಲಾ? ವಂದನಾ ಕೆಟ್ಟೋಳೆ ಇರ್ಬೋದು ಅರ್ಜುನ್, ಆದ್ರೆ ಒಂದು ಹೆಣ್ಣಾಗಿ ಅವಳನ್ನ ಸಮಾಧಾನ ಮಾಡಿಸಿ ಅವಳಿಗೆ ಅರ್ಥ ಆಗೋಕೆ ಹೇಳೋದು ನನ್ನ ಕರ್ತವ್ಯ ಅನ್ಸ್ತು. ಹಾಗೆ ನಿನ್ನ ಭಾರ್ಗವಿ ಸಂಸಾರಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದಲ್ವಾ? ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಮೀ. ಅದಕ್ಕೆ ಹೋಗಿದೆ. ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ನೀವೊಬ್ರಾದ್ರೂ ನನ್ನ ಹೆಂಡತಿ ಬಗ್ಗೆ ಕಾಳಜಿ ತೋರಿಸ್ತಿದ್ದೀರಲ್ಲ, ಥ್ಯಾಂಕ್ ಯು. ಗೊತ್ತಿತ್ತು ಕಣೆ, ನೀನು ಆ ಭಾರ್ಗವಿ ಪರ ಇದ್ಯಾ ಅಂತ ನನಗೆ ಮೊದ್ಲೇ ಡೌಟ್ ಇತ್ತು. ಚಿಕ್ಕಿ, ನೀವಂತೂ ನಾನು ಬೇಡ್ಕೊಂಡ್ರು ನಮ್ಮ ಪರವಾಗಿ ನಿಂತಿಲ್ಲ. ನನ್ನ ದುಃಖ ನೋವನ್ನ ಅರ್ಥನೂ ಮಾಡ್ಕೊಂಡಿಲ್ಲ. ಅಟ್ಲೀಸ್ಟ್ ಇವರಾದ್ರೂ ನಮ್ಮ ಪರವಾಗಿ ನಿಂತಿದ್ದಾರಲ್ಲ, ಅದು ಖುಷಿ ಪಡಿ. ಅರ್ಜುನ್, ಓಡ್ ಹೋಗಿ ಮದ್ವೆ ಆಗಿ ಬಂದಿದ್ಯಾ, ಇಲ್ಲಿ ದುಃಖದ ಪ್ರಶ್ನೆ ಎಲ್ಲಿಂದ ಬಂತು? ನಮ್ಗೆ ನಿಮ್ಮ ಅಪ್ಪ ಅಮ್ಮಂಗ ಆಗಿರೋ ದುಃಖಕ್ಕೆ ಏನ್ ಲೆಕ್ಕನೇ ಇಲ್ವಾ? ನೋಡು, ಭಾವ ಒಪ್ಕೊಂಡ್ರೆ ನಾವೆಲ್ರೂ ಒಪ್ಕೋತೀವಿ. ಅಷ್ಟಿದ್ರೆ ಮೊದ್ಲು ಹೋಗಿ ಭಾವನ ಒಪ್ಸು. ಎಲ್ಲ ಆಗ್ತಿರೋದು ನಿನ್ನಿಂದನೇ ಕಣೆ. ಸಾರಿ ಅದಕ್ಕೆ, ನನ್ನಿಂದಾಗಿ ನೀವ್ ಹೇಳ್ಸ್ಕೊಳ್ಳೋ ಹಾಗಾಯ್ತು. ಪರವಾಗಿಲ್ಲ ಕಣೋ, ನೀವ್ ಚೆನ್ನಾಗಿದ್ರೆ ನನ್ಗಷ್ಟೇ. ಸ್ವಲ್ಪ ಯಾಮಾರಿದ್ರು ಅರ್ಜುನ್ಗೆ ನನ್ನ ಬಗ್ಗೆ ಗೊತ್ತಾಗೋಗಿರೋದು. ಸತ್ಯ ಬಚಾವಾದೆ. ಈ ಚಿಕ್ಕತ್ತೆ ಕಾಮಿಡಿಯನ್ ಆಗಿ ಇದ್ಕೊಂಡೆ ನನ್ನ ಜೀವನದಲ್ಲಿ ವಿಲನ್ ಆಗಕ್ ಹೊರಟಿದ್ರಲ್ಲ, ಇಲ್ಲ, ಇನ್ ಮುಂದೆ ಇವ್ರ ಹತ್ರನೂ ಸ್ವಲ್ಪ ಹುಷಾರಾಗಿರ್ಬೇಕು. ಏನಿದು? ನನ್ ಮದ್ವೆಗಂತ ತಾಳಿ ಸರ ತಂದಿದ್ಯಲ್ಲ, ನೀನ್ ಅದೆಷ್ಟು ಪ್ರೀತಿಯಿಂದ ನನ್ಗೋಸ್ಕರ ತಂದಿದ್ದೆ ಅಲ್ವಾ? ಆದ್ರೆ ನನ್ ಲಕ್ ಚೆನ್ನಾಗಿಲ್ಲ, ಹೋಗ್ಲಿ ಬಿಡು. ಇದನ್ನ ನೀನ್ ಮದ್ವೆ ಆಗ್ತಿದ್ಯಲ್ಲ, ಋತುಗ್ ಇದನ್ನ ಕಟ್ಟು. ನೀವಾದ್ರೂ ಚೆನ್ನಾಗಿರಿ. ತಗೋ ತಗೋ. ಅಕ್ಕ, ನಿನಗಿಂತ ಮೊದಲು ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಪ್ಲೀಸ್ ಬೇಜಾರಾಗಬೇಡ. ಆಕ್ಚುಲಿ ನಾನು ಮದುವೆ ಆಗ್ತಿರೋದೇ ನಿನಗೋಸ್ಕರ. ಅಂದ್ರೆ ಋತು ಮೇಲೆ ನಿನ್ ಪ್ರೀತಿ ಇಲ್ವಾ? ಇದೆ, ಪ್ರೀತಿ ತುಂಬಾನೇ ಇದೆ. ಆದ್ರೆ ಋತು ಮೇಲಿರೋ ಪ್ರೀತಿಗಿಂತ ಅವ್ರ ಮನೆಯವ್ರ ಮೇಲಿರೋ ದ್ವೇಷ ಒಂದು ಪಟ್ಟು ಜಾಸ್ತಿನೇ ಇದೆ. ನಿನ್ ಲೈಫ್ ಹಾಳು ಮಾಡಿರೋ ಆ JP ಅಂಕಲ್ ಮನೆಯವ್ರನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ?
ನಿನಗೆ ಮಾಡಿರೋ ಮೋಸ ಅವಮಾನನ ಅರ್ಜುನ್ ಮೇಲಿರೋ ಪ್ರೀತಿಯಿಂದ ನೀನು ಮರ್ತಿರ್ಬೋದು, ಆದ್ರೆ ನಾನು ಮರೆಯಲ್ಲ. ನನ್ನ ಮಕ್ಕಳು ಒಬ್ಬೊಬ್ಬನಿಗೂ ಬುದ್ಧಿ ಕಲಿಸ್ತೀನಿ. ಅವಳನ್ನ ಮುಂದೆ ಇಟ್ಕೊಂಡು ಎಲ್ರನ್ನೂ ನನ್ನ ಬೆರಳು ತುದಿಲೇ ಕುಣಿಸ್ತೀನಿ. ನಿನಗಾಗಿರೋ ಅನ್ಯಾಯಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನೀನ್ ಹೀಗಂತಿರೋದು ನಿಜವಾಗ್ಲೂ ನಂಗೆ ನಂಬಕ್ಕಾಗ್ತಿಲ್ಲ ವಿಕಿ. ನೀನ್ ನಿಜವಾಗ್ಲೂ ನನ್ ತಮ್ಮ ಅನ್ನೋದು ನೀನ್ ಏನೇ ಹೇಳು, ನಾವ್ ಎಷ್ಟೇ ಜಗಳ ಆಡಿದ್ರು ಈ ಬಂದ್ ಹೋಗೋ ನೀರ್ನಂತ ಸಂಬಂಧಕ್ಕಿಂತ ಈ ರಕ್ತ ಸಂಬಂಧನೇ ಗಟ್ಟಿ ಅಂತ ನೀನ್ ಪ್ರೂವ್ ಮಾಡ್ಬಿಟ್ಟೆ ವಿಕಿ. ಥ್ಯಾಂಕ್ ಯು ಕಣ. ತವ್ರ ಮನೆ ಹೆತ್ತೋರಿಂದ ದೂರ ಇರೋ ಸಂಕಟ ನನಗೆ ಅರ್ಥ ಆಗುತ್ತೆ ಮಗಳೇ. ಮನೆಯಿಂದ ದೂರ ಆಗಿದ್ದೀನಿ ಅಜ್ಜಿ. ಎಲ್ಲಿ ಅವ್ರ ಮನ್ಸಿಂದನೂ ದೂರ ಆಗ್ಬಿಡ್ತೀನೋ ಅಂತ ಭಯ ಆಗ್ತದೆ. ಈಗ ನೀನಿರೋ ಸ್ಥಿತಿಯಲ್ಲಿ 1000 ಯೋಚನೆಗಳು ಬರೋದು ಸಹಜ ಭಾರ್ಗವಿ. ಆದ್ರೆ ಪರಿಸ್ಥಿತಿಗಳು ಹೀಗೆ ಇರೋದಿಲ್ಲ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರು. ಈ ಮನೆಯಲ್ಲಿ ನಿನ್ನನ್ನೆಲ್ಲರೂ ಒಪ್ಕೋಬೇಕು ಅಂತ ಅರ್ಜುನ್ ಎಷ್ಟು ಪ್ರಯತ್ನ ಪಡ್ತಿದ್ದಾನೆ ಗೊತ್ತಾ? ಏನೋ ಗೊತ್ತಿಲ್ಲ ಅಜ್ಜಿ, ಈ ಮದ್ವೆ ನನ್ನ ಪಾಲಿಗೊಂಥರ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಆ ಕಡೆ ಉಗಿಯೋಕ್ಕೂ ಆಗ್ತಿಲ್ಲ, ಈ ಕಡೆ ನುಂಗೋಕ್ಕೂ ಆಗ್ತಾ ಇಲ್ಲ. ಆ ಕಡೆ ವಾಪಸ್ ಮನೆಗೂ ಹೋಗಕ್ಕಾಗ್ತಾ ಇಲ್ಲ, ಈ ಕಡೆ ಎಲ್ಲಿರೋಕ್ಕೂ ಆಗ್ತಾ ಇಲ್ಲ. ನಿಮಗೆ ಗೊತ್ತಾ, ಅಪ್ಪ ಅಮ್ಮನ್ ಬಿಟ್ಟು ನಾನು ಒಂದಿನನೂ ಇದ್ದೋಳಲ್ಲ. ನನ್ನ ಪ್ರಪಂಚನೇ ಅವ್ರ ಪ್ರಪಂಚನೇ ನಾನು ಅನ್ನೋ ಹಾಗಿದ್ದೆ. ಆದ್ರೆ ಈಗ ಅವ್ರ ಪ್ರಪಂಚದಲ್ಲಿ ನಂಗೆ ಜಾಗನೇ ಇಲ್ಲ ಅಜ್ಜಿ. ಯಾಕಾದ್ರೂ ಇಷ್ಟು ದೊಡ್ಡೋಳಾಗ್ಬಿಟ್ನೋ ಅಂತ ಅನಿಸ್ತಾ ಇದೆ. ಪುಟ್ಟ ಅಂಬೆ ಕಾಲಿಡೋ ಮಗುವಾಗಿ ಅಪ್ಪನ ಕೈ ತುತ್ತು ತಿಂದು ಅಮ್ಮನ ಮಡ್ಲಲ್ಲಿ ಮಲಗೋ ಆಸೆ ಆಗ್ತಿದೆ ಅಜ್ಜಿ. ಏನ್ ಹೇಳ್ತಾ ಇದ್ದೀರಾ ನೀವು? ಈ ವಯಸ್ಸಿನಲ್ಲಿ ನೀವು ಸೆಕ್ಯೂರಿಟಿ ಕೆಲಸ ಮಾಡಕ್ ಹೋಗದಾ? ಬೇಡ ಕಣ್ರಿ, ಬೇಡ. ಇದೇನ್ ಪುಣ್ಯ ಹೀಗೆ ಮಾತಾಡ್ತೀಯ? ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಅಂತ ಇದೆಯಾ? ನಾನೇನ್ ಕಳ್ತನ ಮಾಡಕ್ ಹೋಗ್ತಾ ಇದ್ದೀನ? ಕಾಯಕ್ ಹೋಗ್ತಾ ಇದ್ದೀನಿ, ಕಾಯೋದಿಕ್ಕೆ. ಯಾಕೆ ಮುಜುಗರ ಆಗ್ತಿದ್ಯಾ? ಗಂಡ ವಾಚ್ಮನ್ ಕೆಲಸ, ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಳ್ಳಕ್ಕೆ ಮುಜುಗರ ಆಗ್ತಿದ್ಯಾ ನಿನಗೆ? ಅಥವಾ ಸಂಬಳ ಕಡಿಮೆ ಅಂತಲ್ಲ? ಛೇ, ಎಂತ ಮಾತಾಡ್ಬಿಟ್ರಿ. ನೀವದ್ ಯಾವ್ದೇ ಕೆಲಸ ಮಾಡಿದ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಿಮ್ ಬಗ್ಗೆ ನನಗೆ ಗೌರವ ಇದೆ ರೀ. ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಹೋದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೀರಲ್ಲ, ಅದಕ್ಕೆ ನನಗೆ ದುಃಖ ಆಯ್ತು ಅಷ್ಟೆ. ನನಗೆ ಗೊತ್ತಿದೆ ರೀ, ನಾನು ನಿಮ್ಮ ಕೈ ಹಿಡ್ದಿರೋದು ನಿಮ್ಮ ಒಳ್ಳೆ ಮನಸ್ಸು, ನಿಮ್ಮ ಗುಣ ನೋಡೇ ಹೊರತು ದುಡ್ಗೋಸ್ಕರ ಅಲ್ಲ ರೀ. ಗೊತ್ತು ಪುಣ್ಯ, ಇಷ್ಟು ವರ್ಷ ಏನೇ ಕಷ್ಟ ಬಂದ್ರು ಎಲ್ಲನೂ ನುಂಗ್ಕೊಂಡು ನನ್ನ ಜೊತೆಲಿ ಜೀವನ ಮಾಡಿದ್ದೆ. ಗೊತ್ತು ಪೂರ್ಣಿ, ನನಗೆ ದುಡ್ಡಿಗೆಂದು ಆಸೆ ಪಟ್ಟೋಳಲ್ಲ ನೀನು. ಆದ್ರು ದಯವಿಟ್ಟು ಪೂರ್ಣಿ ನೋಡು, ಈ ಕೆಲಸಕ್ಕೆ ಹೋಗಿ ಪರ್ಮಿಷನ್ ಕೊಟ್ಟು ನಮಗೆ. ಯಾರು ಹಂಗಿಲ್ದಂಗೆ ಬದುಕ್ಬಿಡ. ನಾನು ಗಂಡಾಗಿ ನಾನು ಕರ್ತವ್ಯ ನಿರ್ವಹಿಸಿದ್ರೆ ಅವಕಾಶ ಮಾಡಿಕೊಡಮ್ಮ ಪ್ಲೀಸ್. ಯಾಕಪ್ಪ, ಯಾಕೆ ಕಣ್ಣಲ್ಲಿ ನೀರು? ಬೇಜಾರು ಮಾಡ್ಕೊಬೇಡ ನೀನು. ಏನೀಗ ಏನಾಯ್ತು? ಲಾಯರ್ ಓದಿದ್ದೆ, 4 ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೊರಟಿದ್ದೆ. ಏನೋ ಅವನಿಗಿಷ್ಟ ಆಗ್ಲಿಲ್ಲ, ಏನೇನು ನಡೆದೋಯ್ತು, ಅದು ತಪ್ಪೋಯ್ತು. ಈಗ ಅದಕ್ಕಿಂತ ಒಳ್ಳೆ ಅವಕಾಶ ಸಿಕ್ಕಿದೆಯಲ್ಲೋ ನೋಡು. 4 ಜನರ ರಕ್ಷಣೆ ಮಾಡುವ ಜವಾಬ್ದಾರಿ ನಂದು. ಕಡಿಮೆ ಅಲ್ಲ ಇದು.
ನಾನಂತೂ ಹೊಸ ಕೆಲಸ ಸೇರೋ ಖುಷಿನಲ್ಲಿದ್ದೀನಿ. ನೀನ್ ತಲೆ ಕೆಡಿಸ್ಕೋಬೇಡ, ನಾನು ಖುಷಿಯಾಗಿದ್ದೀನಿ. ನೀರಿಂದ ಆಚೆ ಬಂದಿರೋ ಮೀನಿನ ಹಾಗಾಗ್ಬಿಟ್ಟಿದೆ ಅಜ್ಜಿ. ಅಪ್ಪನ ನೋಡ್ದೆ, ಅವ್ರ ಮಾತು ಕೇಳ್ದೆ, ನನಗೆ ತುಂಬಾನೇ ಸಂಕಟ ಆಗ್ತಿದೆ ಅಜ್ಜಿ. ಅಪ್ಪ ಅಮ್ಮನ ಜೊತೆ ಇರುವಾಗ ಅವ್ರ ಪ್ರೀತಿ ಇಷ್ಟೊಂದು ದುಬಾರಿ ಅಂತ ನನ್ಗೆ ಅರ್ಥನೇ ಆಗಿರ್ಲಿಲ್ಲ. ಆದ್ರೆ ಈಗ ನೋಡಿ, ಅವ್ರ ನೆನಪು ಮಾತ್ರ ನನ್ನ ಜೊತೆಗಿದೆ. ನಾನು ನಮ್ಮನೇಲಿ ಡ್ಯಾಡ್ ಮಾಮ್ ಕಣ್ಣೆದ್ರಿಗೆ ಇತ್ತು ನೀವು ಹೀಗೆ ಬೇಜಾರಲ್ಲಿರಬೇಡಿ ಅನ್ನೋಕ್ಕೂ ಮನ್ಸಾಗ್ತಿಲ್ಲ. ಆ ಕಡೆ ನೀವು ಕಳ್ಕೊಂಡಿರೋ ಪ್ರೀತಿನ ವಾಪಸ್ ಕೊಡ್ಸೋಕ್ಕೂ ಆಗ್ತಿಲ್ಲ. ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಭಾರ್ಗವಿ. ಹೆಣ್ಮಕ್ಳ ಜೀವನ ಅಂದ್ರೇ ಹಾಗೆ. ಮಳೆಗಾಲ, ಚಳಿಗಾಲ, ಬಿಸಿಲುಗಾಲ ಅಂತಿರುತ್ತಲ್ಲ, ಹಾಗೆ ಕಷ್ಟ ಸುಖ ಎಲ್ಲನೂ ನಮ್ಮ ಜೀವನದಲ್ಲಿರುತ್ತೆ. ಮೋಡ ಕವಿದಿದೆ ಅಂದ ಮಾತ್ರಕ್ಕೆ ಬೆಳಕು ಬರೋದೇ ಇಲ್ಲ ಅಂತಲ್ಲ. ನೋಡ್ತಾ ಇರು, ಆದಷ್ಟು ಬೇಗ ರವೀಂದ್ರ ನಿನ್ನನ್ನು ಕ್ಷಮಿಸ್ತಾನೆ. ನಮ್ಮಪ್ಪ ನಿಮಗೆ ಗೊತ್ತಾ ಅಜ್ಜಿ? ಅವನಿಗಾಗಿರೋ ಅನ್ಯಾಯದ ಬಗ್ಗೆ ಮತ್ತೆ ನನಗೆ ಯೋಚಿಸೋ ಶಕ್ತಿ ಇಲ್ಲಮ್ಮ. ಅಂದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾ? ಸಾಕು, ಅದ್ರ ಬಗ್ಗೆ ಮಾತಾಡಬೇಡ. ಆದ್ರೆ ರವೀಂದ್ರ ಮಾತ್ರ ನಿನ್ನನ್ನು ಕ್ಷಮಿಸ್ತಾನೆ. ಆ ನಂಬಿಕೆ ನನಗಿಲ್ಲ ಅಜ್ಜಿ. ಯಾಕೆ? ಅವತ್ತು ಸಂಧ್ಯನ್ ಕೇಸ್ ಸೋತಿದ್ದಿನ ನನ್ನ ಮಗಳು ಸೋತಿಲ್ಲ, ಸಂಧ್ಯನಿಗೆ ನ್ಯಾಯ ಕೊಡಿಸ್ತಾಳೆ, ಅವಳು ನಿನ್ ಮುಂದೆ ಬಂದು ನಿಲ್ತಾಳೆ ಅಂತ ಚಾಲೆಂಜ್ ಮಾಡಿದ್ರು. ನನ್ನ ಮೇಲೆ ಅಷ್ಟು ನಂಬಿಕೆ ನಮ್ಮ ಅಪ್ಪಂಗೆ. ಆದ್ರೆ ನಾನು JP ಪಾಟೀಲ್ ಮನೆ ಸೊಸೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ.